ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋ ಟ್ರೇಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾನು ನಿಮ್ಮ 2026 ಹಣಕಾಸು ಯಾವ ತರ ಇರುತ್ತೆ, 2026ರಲ್ಲಿ ನಿಮ್ಮ ಹಣಕಾಸಿನ ವ್ಯವಸ್ಥೆ ಯಾವ ತರ ಇರುತ್ತೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಇದು. ಎಲ್ಲ ಮಿಸ್ ಮಾಡದೆ ಎಂಡ್ ವರ್ಗು ನೋಡೋಣ ನಿಮ್ಮ 2026ರ ಹಣಕಾಸು ಯಾವ ತರ ಇರುತ್ತೆ ಅಂತ ಹೇಳಿ. ಅಂಡ್ ಆಲ್ಸೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಚಾನಲ್ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು. ಓಕೆನಾ. ನಾನಿವತ್ತು 5 ಕಾರ್ಡ್ಸ್ ನ ತೆಗಿತಿದ್ದೀನಿ. ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಿದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ. ಓಕೆನಾ. ಸೊ ನೋಡೋಣ ನಿಮ್ಮ 2026ರ ಹಣಕಾಸಿನ ವರ್ಷ ಯಾವ ತರ ಇರುತ್ತೆ, ನಿಮ್ಮ ಹಣಕಾಸು ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತ ಹೇಳಿ. ಓಕೆ, ನಮಗೆ ಆಲ್ರೆಡಿ 1 ಕಾರ್ಡ್ ಬಿದ್ದಿದೆ. ಸೊ ನೋಡುವ. ಆಲ್ಮೋಸ್ಟ್ ಓಕೆ. ಸೊ 1 ಕಾರ್ಡ್ ಬಿದ್ದಿದೆ. ನಾನು ಒಂದ್ ಸ್ವಲ್ಪ ಜಾಸ್ತಿನೇ ಶಫಲ್ ಮಾಡ್ತಿದ್ದೀನಿ ಬಿಕಾಸ್ ಇದು ಹಣಕಾಸಿಗೆ ಸಂಬಂಧಪಟ್ಟಿದ್ದಲ್ವಾ. ಸೊ ಹಂಗಾಗಿ ನೀವು ತುಂಬಾ ಕ್ಯೂರಿಯಸ್ ಆಗಿರ್ತೀರಾ. ಓಕೆ, ಲೆಟ್ಸ್ ಚೆಕ್. 5 ಕಾರ್ಡ್ಸ್ ತೆಗಿತೀನಿ. ಆಲ್ರೆಡಿ 1 ಕಾರ್ಡ್ ಸಿಕ್ಕಿದೆ ನಮಗೆ. ಇನ್ನು 2 ಕಾರ್ಡ್ಸ್ ತೆಗೆಯೋಣ. ಫೈನ್. ಸೊ ನನಗೆ ಮೊದಲನೇ ಕಾರ್ಡ್ ಬಂದ್ಬಿಟ್ಟು, ಎಲ್ಲಾ ಕಾರ್ಡ್ಸ್ ಗಳು ಕಾಣಿಸ್ತಾ ಇದೆ ಅನ್ಕೋತೀನಿ. ಮೊದಲನೇ ಕಾರ್ಡ್ ಬಂದ್ಬಿಟ್ಟು ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಕಾಣಿಸ್ತಾ ಇದೆಯಾ? ಇಟ್ಸ್ ಅ ಬ್ಯೂಟಿಫುಲ್ 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 ಕಾರ್ಡ್, ಪೇಜ್ ಆಫ್ ವಾಂಡ್ಸ್. ತುಂಬಾ ಜನ ಜಾಬಿಗೆ ಟ್ರೈ ಮಾಡ್ತಿದ್ರೆ ಅಥವಾ ಯಾವ್ದಾದ್ರು ಒಂದ್ ಕಡೆಯಿಂದ ಆಫರ್ಸ್ ಗಳಿಗೆ ಕಾಯ್ತಾ ಇದ್ರೆ, ಈಗ ಆಲ್ರೆಡಿ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಯಾವ್ದೋ ಒಂದು ಆಫರ್ ಗಳು ಬರುವಂತದ್ದು ಕಾಣಿಸ್ತಾ ಇದೆ. ಸ್ಪೆಷಲಿ ಇದು ಜಾಬ್ ಅಲ್ಲಿ ಅಂತ ತೋರಿಸ್ತಾ ಇದೆ. ಮತ್ತೆ ವರ್ಕ್ ಆಪ್ಷನ್ಸ್ ಬರ್ಬೋದು ನಿಮಗೆ. ಆಫರ್ಸ್ ಗಳು ತುಂಬಾ ಜಾಸ್ತಿ ಬರುವಂತದ್ದು ಕಾಣಿಸ್ತಾ ಇದೆ ಈ ವರ್ಷ. ಅಂಡ್ ಒಂಥರ ನ್ಯೂಸ್, ಕೆಲವೊಬ್ಬರಿಗೆ ಇದು ಗುಡ್ ನ್ಯೂಸ್ ಕೂಡ ಆಗಿರುತ್ತೆ, ಕೆಲವೊಬ್ಬರಿಗೆ ಜಸ್ಟ್ ನ್ಯೂಸ್ ಕೂಡ ಆಗಿರುತ್ತೆ. ಏನೋ ಒಂದು ಸಂದೇಶ. ನೆಗೋಸಿಯೇಷನ್, ಯಾವುದೋ ಸ್ಯಾಲ್ರಿ ವಿಚಾರವಾಗಿ ನಿಮಗೆ ಆಫರ್ ಮಾಡ್ಬೋದು. ಇಟ್ ಕುಡ್ ಬಿ ಥ್ರೂ ಫೋನ್ ಕಾಲ್, ಮೇಲ್ ಅಥವಾ ಮೆಸೇಜ್, ಈ ತರ ಬರ್ಬೋದು. ಇದೊಂದು ಯಂಗ್ ಎನರ್ಜಿ ಇರುವಂತ ಕಾರ್ಡ್ ಇದು. ಓಕೆನಾ. ಇಟ್ಸ್ ಯಂಗ್ ಎನರ್ಜಿ ಕಾರ್ಡು. ಒಂದು ಚಿಕ್ಕ ಮಗು ಯಾವ ತರ ಬೆಳೆಯತ್ತಲ್ವಾ ಆ ತರ ಎನರ್ಜಿ ಇರುವಂತದ್ದು. ಅಂಡ್ ಆಲ್ಸೋ ಒಂದು ಇನ್ಫಾರ್ಮೇಶನ್ ಅಂತೂ ಇದೆ. ಜಾಬ್ ಆಫರ್ಸ್ ಬರ್ತಾ ಇದೆ, ನ್ಯೂ ಜಾಬ್ ಬರ್ತಾ ಇದೆ ತುಂಬಾ ಜನಗಳಿಗೆ. ಇವಾಗ ಮಾಡ್ತಿರೋ ಅಂತ ಜಾಬ್ಗಿಂತ ಬೆಟರ್ ಆಗಿರುವಂತ ಒಂದು ಆಪ್ಷನ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಇಷ್ಟದ ಜಾಬ್ ಕೂಡ ಆಗಿರ್ಬೋದು. ಅಂಡ್ ಇದು ಕಮ್ಯುನಿಕೇಶನ್ಗೆ ಸಂಬಂಧಪಟ್ಟಿರುವಂತ ಜಾಬ್ ಕೂಡ ಅನ್ನಿಸ್ತಾ ಇದೆ. ನೀವು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇದ್ರೆ ಈ ಜಾಬ್ ನಿಮಗೆ ಕಮ್ಯುನಿಕೇಶನ್ ಫೀಲ್ಡ್ ಇಂದೇ ಆಗಿರುತ್ತೆ. ಅಂಡ್ ಆಲ್ಸೋ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ತುಂಬಾ ಚೆನ್ನಾಗಿ. ಆಲ್ರೆಡಿ ನೀವು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅಂಡ್ ನೋಡೋದಕ್ಕೂ ತುಂಬಾ ಸುಂದರವಾಗಿರ್ಬೋದು. ಆದ್ರೆ ನಿಮ್ದು ಏನ್ ವೀಕ್ನೆಸ್ ಅಂದ್ರೆ ಬೇಗ ವಿಷಯಗಳು ಬೇಜಾರಾಗ್ಬಿಡತ್ತೆ ನಿಮಗೆ. ಓಕೆನಾ. ಸೊ ಹೊಸ ಕೆಲಸ ಅಂತ ಜಾಯಿನ್ ಆಗ್ತೀರಾ, ಮತ್ತೆ ಅದೇ ಕೆಲಸ ರೊಟೀನ್ ಮಾಡಿ ಮಾಡಿ ಬೇಗ ಬೋರ್ ಆಗ್ಬಿಡ್ತೀರಾ. ಹೊಸ ಜನಗಳನ್ನ ಮೀಟ್ ಮಾಡುವಂತದ್ದಾಗತ್ತೆ ಕೆಲಸದಲ್ಲಿ. ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಗಳು ಆಗ್ಬೋದು. ಅಂಡ್ ಇಟ್ಸ್ ಲೈಕ್ ಎ ಬ್ಯೂಟಿಫುಲ್ ಕಾರ್ಡ್. ಫೈರ್ ಎಲಿಮೆಂಟ್ಸ್ ಇರುವಂತ, ಫೈರ್ ಎನರ್ಜಿ ಇರುವಂತ ಕಾರ್ಡು. ಫೈರ್ ಎಲಿಮೆಂಟ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾನೇ ಜಾಸ್ತಿ ಐಡಿಯಾಸ್ ಕಾರ್ಯರೂಪಕ್ಕೆ ಬರುವಂತದ್ದು. ನೀವೇನೇನ್ ಅನ್ಕೊಂಡಿದ್ರೆ ಆತರ, ನೀವು ಎಷ್ಟು ಗ್ರೌಂಡೆಡ್ ಆಗಿರ್ತೀರೋ ಅಷ್ಟು ನಿಮ್ಗೆ ಒಳ್ಳೇದಾಗುವಂತದ್ದು. ಈ ತರ ಎಲ್ಲ ಕಾಣಿಸ್ತಾ ಇದೆ. ತುಂಬಾ ಕ್ರಿಯೇಟಿವ್ ಆಗಿರುವಂತದ್ದು. ಅಂಡ್ ಆಲ್ಸೋ ನಿಮಗೆ ಏನೋ ಒಂದು ಇಂಟೆನ್ಷನ್ ಇದೆ, ಅದನ್ನ ಕಾರ್ಯರೂಪಕ್ಕೆ ತಗೋಬರ್ತೀರಾ. ತಲೆಯಲ್ಲಿ ಏನೋ ಇದೆ, ಅದನ್ನ ಕಾರ್ಯರೂಪಕ್ಕೆ ಅಂದ್ರೆ ಕಾರ್ಯ ಮಾಡಿ ತೋರಿಸುವಂತದ್ದು ಆಗುತ್ತೆ. ಡೆಫಿನೆಟ್ಲಿ ಒಂದು ಜಾಬ್ ಆಫರ್ ಅಂತೂ ಬರುವಂತದ್ದು ಇಲ್ಲಿ ಇದೆ. ಅಂಡ್ ನೆಕ್ಸ್ಟ್ ಕಾರ್ಡು ನನಗೆ ಲವರ್ಸ್ ಬಂದಿದೆ. ಇನ್ನು ಲವರ್ಸ್ ಫಿನಾನ್ಸ್ ಕಾರ್ಡ್ ಅಲ್ಲಿ ಬಂದಿರೋದ್ರಿಂದ ಮೇ ಬಿ ನಿಮ್ಮ
ಪಾರ್ಟ್ನರ್ಸ್ ನಿಮಗೆ ತುಂಬಾ ಲಕ್ಕಿಯಾಗಿ ವರ್ಕ್ ಆಗ್ಬೋದು, ಅಥವಾ ಪಾರ್ಟ್ನರ್ಸ್ ಕಡೆಯಿಂದ ಗ್ರೋತ್ ಅನ್ನೋದು ಆಗ್ಬೋದು. ನಿಮ್ಮ ಪಾರ್ಟ್ನರ್ಸ್ ನಿಮಗೆ ತುಂಬಾನೇ ಜಾಸ್ತಿ ಲಕ್ ನ ತಗೊಂಬಂದು ಕೊಡೋ ಅಂತದ್ದು ಆಗಬಹುದು. ಓಕೆನಾ. ಸೊ ಅಂಡ್ ಆಲ್ಸೋ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಬೇರೆ ಬೇರೆ ಆಪರ್ಚುನಿಟೀಸ್ಗಳು, ಆಫರ್ಗಳು ನಿಮಗೆ ಬರುವಂತದ್ದು ಆಗ್ಬೋದು. ಅಂಡ್ ಆಲ್ಸೋ ಇದೊಂದು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮಗೆ ನೀವು ನಿಮ್ ಕೆಲ್ಸಕ್ಕೆ ತಕ್ಕ ಪ್ರತಿಫಲ ಆ ತರ ಕೂಡ ಆಗತ್ತೆ. ಅಂಡ್ ನೀವೇನ್ ಮಾಡ್ತೀರಾ ಅದಕ್ಕೆ ಪ್ರತಿಫಲ ಕೂಡ ಸಿಗುವಂತದ್ದು ಆಗ್ಬೋದು. ಅಂಡ್ ಇದು ಕೂಡ ಕಮ್ಯುನಿಕೇಶನ್, ಜಾಬ್ ಕೆಲಸ ಮಾಡೋ ಟೈಮಲ್ಲಿ, ಕೆಲಸ ಮಾಡೋ ಕಡೆಯಲ್ಲಿ ಏನಾದ್ರು ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದ್ರು ಇದ್ರೆ ದಯವಿಟ್ಟು ಅದನ್ನ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್, ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಆ ತರ ಕೂಡ ಆಗುವಂತ ಚಾನ್ಸಸ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೆ ಲಕ್ಕಿಯಾಗಿ ವರ್ಕ್ ಆಗ್ಬೋದು. ಓಕೆ ಫೈನ್. ಅಂಡ್ ಆಲ್ಸೋ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇದು ಒಂದು ಡ್ಯುಯಲ್ ರಾಶಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ನಿಮ್ಮ ಹಣಕಾಸು. ಅಂಡ್ ಆಲ್ಸೋ ಕಮ್ಯುನಿಕೇಶನ್ ತೋರಿಸ್ತಾ ಇದೆ. ನಿಮಗೆ ಆಪ್ಷನ್ಸ್ ತುಂಬಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ನಿಮಗೆ ಆಪ್ಷನ್ಸ್ ಇದೆ, ಬೇಡ ಅಂದ್ರೆ ಇನ್ನೊಂದು ಚೇಂಜ್ ಮಾಡುವಂತದ್ದು, ಈ ತರನು ಕೂಡ ಕಾಣಿಸ್ತಾ ಇದೆ. ಕರ್ಮ ನೀವು ಇಷ್ಟಪಡುವಂತ ಕೆಲಸ ಅಥವಾ ನೀವು ಆಯ್ಕೆ ಮಾಡ್ಕೊಳ್ಳುವಂತ ಕೆಲಸನೂ ಮಾಡ್ಕೊಳ್ಬಹುದು. ತುಂಬಾ ಜನಕ್ಕೆ ಇಲ್ಲಿ ಸ್ಪಿರಿಚುಯಾಲಿಟಿ ಅಂತ ತೋರಿಸ್ತಾ ಇದೆ. ಮೇ ಬಿ ಸ್ಪಿರಿಚುಯಾಲಿಟಿಲೂ ಕೆಲಸ ಮಾಡುವಂತವ್ರು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ಅಲ್ಲೂ ಕೂಡ ನೀವು ವರ್ಕ್ ಮಾಡುವಂತದ್ದು, ಆಪ್ಷನ್ ಸಿಗುವಂತದ್ದು ತುಂಬಾ ಜಾಸ್ತಿ ಆ ತರ ಕೂಡ ಆಗ್ಬಹುದು. ಓಕೆ, ಈ ಆಪ್ಷನ್ಸ್ ತುಂಬಾ ಜಾಸ್ತಿ ತೋರಿಸ್ತಾ ಇದೆ. ಕಮ್ಯುನಿಕೇಶನ್ ಅಂತ ಹೇಳಿ ತೋರಿಸ್ತಾ ಇದೆ. ಅಂಡ್ ನಂಗೆ ಮಿಡಲ್ ಕಾರ್ಡ್ ಬಂದ್ಬಿಟ್ಟು ಮೆಜಿಷಿಯನ್ ಬಂದಿದೆ. ಮೆಜಿಷಿಯನ್ ಕೂಡ ಕಮ್ಯುನಿಕೇಶನ್, ಈಸ್ ಆಲ್ಸೋ ಎಕ್ಸಲೆಂಟ್ ಕಮ್ಯುನಿಕೇಟರ್. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಅನಿಸ್ತಿದೆ. ನಿಮ್ ಮಾತಿಂದಾನೇ ಬೆಳೆ ಬೇಯಿಸ್ಕೊಳ್ಳೋದು ಅಂತ ಹೇಳ್ತಾರಲ್ಲ, ಆತರ ಆಗ್ಬೋದು. ಅಥವಾ ಮಾತೇ ನಿಮ್ಮ ಬಂಡವಾಳ ಆತರ, ಆಮೇಲೆ ಮಾತಿಂದಾನೇ ನಿಮ್ಮ ಕೆಲಸ ಕಾರ್ಯಗಳನ್ನ ಸಾಧಿಸೋ ಅಂತದ್ದು ಆತರ ಕೂಡ ಆಗತ್ತೆ. ಕಮ್ಯುನಿಕೇಶನ್, ಮೆಜಿಷಿಯನ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ಮೆಜಿಷಿಯನ್ ಯಾವ ತರ ಅಂತ ಹೇಳಿದ್ರೆ, ಇಟ್ಸ್ ಅ ಬಿಗ್ ಎಸ್. ಓಕೆ, ಮೆಜಿಷಿಯನ್ ಕೈಯಲ್ಲಿ ಏನ್ ಕೆಲಸ ಕೊಟ್ರು ಮಾಡಿ ಮುಗಿಸ್ತಾನೆ. ಅವನೊಂಥರ ನನ್ ಕೈಯಲ್ಲಿ ಎಲ್ಲ ಆಗುತ್ತೆ, ನನ್ಗೆಲ್ಲ ಪವರ್ ಇದೆ, ಆ ತರ ಒಂದು ಎನರ್ಜಿ ಇರುತ್ತೆ. ಅಂಡ್ ಆಲ್ಸೋ ಪರ್ಸನ್ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳಿ. ನಿಮ್ ಮ್ಯಾನಿಫೆಸ್ಟೇಷನ್ ತುಂಬಾ ಚೆನ್ನಾಗಿದೆ. ನೀವು ಮನಿ ಮ್ಯಾನಿಫೆಸ್ಟೇಷನ್ ಏನಾದ್ರು ಈ ವರ್ಷ ಮಾಡಿದ್ರೆ, ನನಗೆ ಇಷ್ಟೇ ಅಮೌಂಟ್ ಬೇಕು, ಅಷ್ಟೇ ಅಮೌಂಟ್ ಬೇಕು ಅಂದ್ರೆ ಡೆಫಿನೆಟ್ಲಿ ಅದನ್ನು ರೀಚ್ ಮಾಡುವಂತದ್ದು, ಅಲ್ಲೂ ಎಲ್ಲೋ ಒಂದ್ ಕಡೆ ಹೋಗಿ ಮುಟ್ಟುವಂತದ್ದಾಗತ್ತೆ. ಅಂಡ್ ಆಲ್ಸೋ ಒಂಥರ ರೀಬರ್ತ್ ಆಗುವಂತದ್ದು, ಒಂಥರ ಸೈಕಲ್ ರೋಟೀನ್ ಚೆನ್ನಾಗಿರುವಂತದ್ದು, ಈ ತರ ಎಲ್ಲ ಆಗಿದೆ. ನಿಮ್ಗೆ ಎಲ್ಲಾ ಸ್ಕಿಲ್ಸ್ ಇದೆ, ಎಲ್ಲ ಗೊತ್ತಿದೆ ನಿಮಗೆ. ಸೊ ನೀವ್ ಏನ್ ಬೇಕಂದ್ರೂ ಸಾಧಿಸ್ಬೋದು ಲೈಫ್ ಅಲ್ಲಿ. ನಿಮ್ಮ ಟ್ಯಾಲೆಂಟ್ಗೆ ತಕ್ಕ ಕೆಲಸಗಳು ಸಿಗ್ಬೋದು. ಮೆಜಿಷಿಯನ್ ಯಾವ ತರ ಅಂದ್ರೆ, ಅವ್ರಿಗೆ ಏನೇ ಕೊಟ್ಟು ಇದನ್ನ ಸೇಲ್ ಮಾಡ್ಕೋಬಾ, ಇವನ್ ಒಂದ್ ಕಲ್ ಕೊಟ್ಟು ಅದನ್ನ ಸೇಲ್ ಮಾಡ್ಕೋಬಾ ಅಂದ್ರೂ ಸೇಲ್ ಮಾಡ್ಕೊ ಬರ್ತಾರೆ. ಬಿಕಾಸ್ ಅವ್ರಿಗೆ ಅಷ್ಟು ಕೆಪಾಸಿಟಿ ಇರತ್ತೆ, ಅಷ್ಟು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರತ್ತೆ, ಅಷ್ಟು ಚೆನ್ನಾಗಿ ಅವ್ರ ಬುದ್ಧಿವಂತಿಕೆನ ಉಪಯೋಗಿಸ್ತಾರೆ. ಎಲ್ಲಾ ಟೂಲ್ಸ್ ಗೊತ್ತು, ಎಲ್ಲಾ ಸ್ಕಿಲ್ಸು ಇರತ್ತೆ ಅವ್ರಿಗೆ. ಸೊ ನೀವೊಂಥರ ಮೆಜಿಷಿಯನ್ ನ ರೆಪ್ರೆಸೆಂಟ್ ಮಾಡ್ತೀರಾ. ಇಟ್ಸ್ ಎ ಪ್ಯೂರ್ ಕಾರ್ಡ್ ಅಂಡ್ ಒಂಥರ ಬ್ಯೂಟಿಫುಲ್, ಬ್ರಿಲಿಯಂಟ್, ಕ್ಲವರ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಆ ತರ ಅವರಿಗೆ ಮ್ಯಾಜಿಕ್ ಮಾಡುವಂತ ಗುಣಗಳು ಜಾಸ್ತಿ ಇರುತ್ತೆ. ಸೊ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು, ಮನಿ ಮ್ಯಾಜಿಕ್ ಕೂಡ ಮಾಡ್ಬೋದು, ಮ್ಯಾನಿಫೆಸ್ಟೇಷನ್ ಎಲ್ಲಾ ಮಾಡ್ಬೋದು, ಕೆಲಸ ಕೂಡ ಮಾಡ್ತೀರಾ. ಅಂಡ್ ಆಲ್ಸೋ ನನಗೆ ಡೆವಿಲ್ ಕಾರ್ಡ್ ಬಂದಿದೆ. ಸೊ ಡೆವಿಲ್ ಬಂದಿರೋದ್ರಿಂದ ಕೆಲವೊಂದು ಜನಗಳ ಕೆಟ್ಟ ದೃಷ್ಟಿ ಕೂಡ ನಿಮ್ ಮೇಲೆ ಇರುವಂತ ಚಾನ್ಸಸ್ ಇದೆ. ಓಕೆ, ನೀವೆಲ್ಲ ಮಾಡ್ತಿರ್ತೀರಾ. ಅಂಡ್ ಆಲ್ಸೋ ಎಲ್ಲ ಒಂದ್ ಕಡೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಥವಾ ನೆಗೆಟಿವ್ ಜನಗಳ ಒಂದು ಎನರ್ಜಿ ಕೂಡ ನಿಮ್ಮನ್ನ ಟೈ ಡೌನ್ ಮಾಡೋದಕ್ಕೆ ಟ್ರೈ ಮಾಡೋದು, ಅಥವಾ ಕೆಲವೊಂದು ನಜರ್ ಅಥವಾ ದೃಷ್ಟಿಗಳಿಂದನೂ ಕೂಡ ನಿಮಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಡೆವಿಲ್ ಬಂದಿರೋದ್ರಿಂದ ನಾನು ಎದುರಿಸ್ತಲ್ಲ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ಡೆವಿಲ್ ಅಂದ್ರೆ ಸ್ವಲ್ಪ ನೆಗೆಟಿವ್ ಎನರ್ಜಿನ. ನಿಮ್ಮ ಹಣಕಾಸಿನ ವ್ಯವಸ್ಥೆ ಏನಾದ್ರೂ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಯಾರಾದ್ರೂ ಟ್ರೈ ಮಾಡ್ಬೋದು, ಅಥವಾ ನಿಮ್ಮನ್ನ ಟೈ ಡೌನ್ ಮಾಡೋದಕ್ಕೆ, ಅಥವಾ ನಿಮ್ಮ ಜಾಬ್ ಅಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟಿರುವಂತದ್ದು, ಅಥವಾ ನಿಮ್ಮ ಚಲನವಲನಗಳು, ನೀವೇನ್ ಮಾಡ್ತಿದ್ದೀರಾ ಅದೆಲ್ಲ ಕಣ್ಣಿಡುವಂತದ್ದು ಆಗ್ಬೋದು. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ನೀವು ತುಂಬಾನೇ ಜಾಸ್ತಿ
ಓವರ್ ಈಟಿಂಗ್ ಮಾಡೋ ಅಂಥದ್ದು ಅಥವಾ ಎಲ್ಲೋ ಒಂದ್ ಕಡೆ ಓವರ್ ಅಡಿಕ್ಷನ್ಸ್ಗೆ ಹೋಗೋ ಅಂಥದ್ದು. ದುಡ್ಡು ಜಾಸ್ತಿ ಬಂದ ತಕ್ಷಣ ಏನ್ ಹೇಳಿ ಸಡನ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಓವರ್ ಆಗಿ ಮಾಡಕ್ ಹೋಗಿ ಅಡಿಕ್ಷನ್ಸ್ಗೆ ಹೋಗ್ಬಿಡ್ತಾರಲ್ಲ, ಆ ತರ ಕೆಲವೊಂದು ಭಯಗಳು ಇದ್ದೇ ಇರತ್ತೆ ನಿಮಗೆ. ಜಾಬ್ ಅಲ್ಲಿ ಅಥವಾ ಕೆಲಸ ಮಾಡೋ ಜಾಗಗಳಲ್ಲಿ ಭಯ ಅನ್ನೋದು ಜಾಸ್ತಿನೇ ಇರತ್ತೆ. ಎಲ್ಲಿ ಏನಾಗ್ಬಿಡತ್ತೋ, ಎಲ್ಲಿ ಏನು ಆಗತ್ತೋ ಅನ್ನೋ ಭಯಗಳಿರ್ಬೋದು ನಿಮಗೆ. ಅಂಡ್ ಆಲ್ಸೋ ಏನೋ ಒಂದು ಸ್ಪಿರಿಟ್ ಅಟ್ಯಾಚ್ಮೆಂಟ್ ಅಥವಾ ಹೆವಿಲ್ ಐ, ಕೆಟ್ಟ ಕಣ್ಣುಗಳ ನಜರಿಂದನೂ ನಿಮಗೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಇದೆ. ಅಂಡ್ ಯಾರಾದ್ರೂ ನಿಮ್ಗೆ ಶಾಪ ಹಾಕುವಂತದ್ದು, ಏನಪ್ಪಾ ಇವ್ರಿಗೆ ಎಲ್ಲ ಒಳ್ಳೇದಾಗ್ತಿದೆ, ಇವ್ರ ಲೈಫಲ್ಲೇ ಎಲ್ಲ ಚೆನ್ನಾಗ್ ಹೋಗ್ತಿದೆ, ಇದೆಲ್ಲ ಹಾಕುವಂತದ್ದು ಮಾಡೋ ಅಂತದ್ದು ಆಗ್ಬೋದು. ಸೊ ಇದ್ರ ನೆಗೆಟಿವ್ ಜನಗಳಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಬಿಕಾಸ್ ನೆಗೆಟಿವಿಟಿ ಸ್ವಲ್ಪ ನಿಮ್ಮನ್ನ ಕಂಟ್ರೋಲ್ ಮಾಡೋ ತರ ಒಂಥರ ಹಿಡನ್ ಫೋರ್ಸು ನನಗೆ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ಅಡಿಕ್ಷನ್ಸ್ ಹೋಗ್ಬೋದು, ಯಾರಾದ್ರೂ ನಿಮ್ಮ ಮೇಲೆ ಉಲ್ಟಾ ಸೀದಾ ಕೆಲಸಗಳನ್ನ ಮಾಡೋ ಅಂತದ್ದಾಗ್ಬೋದು, ಸ್ಪೆಷಲಿ ಅದು ಮನಿ ವಿಷಯಗಳಲ್ಲಿ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಸ್ವಲ್ಪ ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಥವಾ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಿರಿ. ಸ್ಪೆಷಲಿ ಇದು ಅಮೌಂಟ್ ಅಥವಾ ಕೆರಿಯರ್ ಅಂತ ಬಂದಾಗ ಓವರ್ ಸ್ಪೆಂಡ್ ಮಾಡಬೇಡಿ. ಬಿಕಾಸ್ ಇದು ಓವರ್ ಸ್ಪೆಂಡ್ ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಅಗತ್ಯ ಇಲ್ದಿದ್ದ ಕಡೆ ಜಾಸ್ತಿ ಸ್ಪೆಂಡ್ ಮಾಡುವಂತದ್ದು, ಮತ್ತೆ ಅಲ್ಲೋಗಿ ಸಿಗಾಕೊಳ್ಳೋ ಅಂತದ್ದು, ಸಾಲಗಳನ್ನ ಜಾಸ್ತಿ ಮಾಡ್ಕೊಂಡು ಲೈಫ್ ಸ್ಟೈಲ್ ನ ಇಂಪ್ರೂವ್ ಮಾಡ್ಕೊಳಕ್ ಹೋಗೋದು, ಅಲ್ಲಿ ಲೋನ್ ಅಲ್ಲಿ ಸಿಗಾಕೊಳ್ಳೋ ಅಂತದ್ದು, ಈ ತರ ಕೂಡ ಆಗ್ಬೋದು. ಸೊ ಬಿ ವೆರಿ ವೆರಿ ಕೇರ್ಫುಲ್. ಅಮೌಂಟ್ ಬರೋದಂತೂ ಕಾಣಿಸ್ತಾ ಇದೆ ನಂಗೆ, ಬಟ್ ಬಂದ್ರು ಕೂಡ ಈ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ನೀವು ಅಗತ್ಯಕ್ಕಿಂತ ಜಾಸ್ತಿ ಮಾಡ್ಕೊಂಡು ಓವರ್ ಸ್ಪೆಂಡ್ ಮಾಡೋದು, ಓವರ್ ಪುಲ್ ಮಾಡೋದು, ಅಥವಾ ಓವರ್ ಆಗಿ ಏನಾದ್ರೂ ಮಾಡಕ್ಕೆ ಅಂತ ಹೋಗಿ ಸಿಗಾಕೊಳ್ಳೋದು, ಇದೆಲ್ಲ ಮಾಡೋದು ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಸೊ ನೀವು ಇದೊಂದು ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಕೆಲವೊಂದು ಕಾರ್ಡ್ಸ್ ನಾನು ಡೈರೆಕ್ಟ್ ಆಗಿ ತೋರ್ಸಕ್ಕಾಗಲ್ಲ, ಸೊ ಹಂಗಾಗಿ ನಾನು ಈ ತರ ಇಟ್ಟಿದ್ದೀನಿ. ಓವರ್ ಸ್ಪೆಂಡಿಂಗ್ ಮತ್ತೆ ಜಾಸ್ತಿ ಸಾಲ ಅದು ಇದು ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ. ನೆಗೆಟಿವ್ ಜನಗಳಿಂದ ದುಡ್ಡಿನ ವಿಷಯದಲ್ಲಿ ಡೀಲ್ ಮಾಡುವಾಗ ಸ್ಪೆಷಲಿ ಪ್ಲೀಸ್ ತುಂಬಾ ಕೇರ್ಫುಲ್ ಆಗಿರಿ. ಅಂಡ್ ಆಲ್ಸೋ ನನಗೆ 6 ಆಫ್ ಕಪ್ಸ್ ಬಂದಿದೆ, ಇದು ಲಾಸ್ಟ್ ಕಾರ್ಡು. 6 ಆಫ್ ಕಪ್ಸ್ ಬಂದಿರೋದ್ರಿಂದ ಸ್ವಲ್ಪ ಮಿಡಲ್ ಅಲ್ಲಿ ಇಯರ್ ಮಿಡಲ್ ಅಥವಾ ಎಂಡ್ ಅಲ್ಲಿ ಸ್ವಲ್ಪ ಕಷ್ಟಗಳು ಅನ್ಸಿದ್ರು ಕೂಡ ನಿಮಗೆ ಲಾಸ್ಟ್ ಅಲ್ಲಿ ಒಂಥರ ಚೆನ್ನಾಗಿರತ್ತೆ. ಏನೋ ಸೆಲೆಬ್ರೇಷನ್ ಬರುವಂತದ್ದು, ಅಮೌಂಟ್ ವಿಷಯದಲ್ಲಿ ನೀವು ಸೆಲೆಬ್ರೇಟ್ ಮಾಡುವಂತದ್ದು, ಅಥವಾ ಎಲ್ಲ ಬ್ಯಾಲೆನ್ಸ್ಡ್ ಆಗುವಂತದ್ದು, ಲೈಫ್ ಒಳ್ಳೆ ಚೆನ್ನಾಗಿ ಹ್ಯಾಪಿ ಮೆಮೊರಿನ ಸ್ಪೆಂಡ್ ಮಾಡುವಂತದ್ದು, ಅಥವಾ ಲೈಫ್ ಮತ್ತೆ ರೀಕನೆಕ್ಟ್ ಆಗುವಂತದ್ದು, ಹಳೆ ಫ್ರೆಂಡ್ಸ್ ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತದ್ದು, ನಿಮ್ಮ ಲೈಫ್ ಹಣದ ಜೊತೆ ಒಂದು ಹಾರ್ಮನಿ ಚೆನ್ನಾಗಿ ಬೆಳೆಸ್ಕೋತೀರಾ, ಹಣದ ಬೆಲೆ ಗೊತ್ತಾಗ್ಬೋದು ನಿಮಗೆ, ಹಣದ ಜೊತೆ ಬಾಂಧವ್ಯ ಚೆನ್ನಾಗಿ ಬೆಳೆಸ್ಕೊಳ್ಳುವಂತದ್ದು, ನಿಮ್ಗೆ ಹಣನೇ ಒಂಥರ ಫ್ರೆಂಡ್ಸ್ ತರ ನೀವು ಟ್ರೀಟ್ ಮಾಡೋ ತರ ಆಗ್ಬೋದು, ಒಂಥರ ಏನೋ ಒಂಥರ ಪ್ರೀತಿ ನಿಮಗೆ ಹಣ ಅಂದ್ರೆ. ಸೊ ಈ ತರ ತುಂಬಾ ಚೆನ್ನಾಗಿ ಲೈಕ್ ಹಣ ಇದ್ರೆ ನೀವು ತುಂಬಾ ಚೆನ್ನಾಗಿ ಫೀಲ್ ಮಾಡ್ತೀರಾ. ಹಣದ ಜೊತೆ ಚೆನ್ನಾಗಿ ಕನ್ವರ್ಸೇಷನ್ ಮಾಡಿ, ಮಾತುಕತೆ ಮಾಡಿ, ನೀ ಅಂದ್ರೆ ತುಂಬಾ ಇಷ್ಟ, ನೀವು ನನ್ನ ಜೊತೆ ಇದ್ರೆ ಸೇಫ್ ಆಗಿರ್ತೀರಾ, ಆ ತರ ಎಲ್ಲ ಕಮ್ಯುನಿಕೇಶನ್ ಮಾಡಿ. ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್. ನೀವೆಷ್ಟು ಚೈಲ್ಡ್ ಅಥವಾ ನಿಮ್ಮಲ್ಲಿ ಇರುವಂತ ಇನ್ನರ್ ಚೈಲ್ಡ್ ನೀವೆಷ್ಟು ಗ್ರೌಂಡೆಡ್ ಆಗಿರ್ತೀರೋ ಅಷ್ಟು ಚೆನ್ನಾಗಿ ಅಮೌಂಟ್ ನಿಮಗೆ ಕನೆಕ್ಟ್ ಆಗುವಂತದ್ದು, ಡೆಫಿನೆಟ್ಲಿ ಅಮೌಂಟ್ ಕನೆಕ್ಟ್ ಆಗುವಂತದ್ದು ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಇದು ಬಂದ್ಬಿಟ್ಟು ರೀಕನೆಕ್ಟಿಂಗ್ ಕಾರ್ಡ್ ಅಲ್ವಾ, ಚೆನ್ನಾಗಿರತ್ತೆ. ಓಕೆನಾ. ಕೆಲವೊಂದು ವಿಚಾರಗಳನ್ನ ನೀವು ಪರಿಗಣನೆ ಮಾಡಿದ್ರೆ ಇನ್ನು ಬಾಕಿ ಎಲ್ಲ ಚೆನ್ನಾಗಿರತ್ತೆ. ರೀಕನೆಕ್ಟ್ ಮಾಡ್ಕೊಳ್ಳಿ. ಡೆವಿಲ್ ಒಂದಷ್ಟೇ ನೆಗೆಟಿವ್ ಕಾರ್ಡ್ ಬಂದಿದೆ ನನಗೆ, ಅದರ್ ದನ್ 10 ಆಫ್ ಕಪ್ಸ್ ಬಂದಿದೆ. ಸೊ 10 ಆಫ್ ಕಪ್ಸ್ ಬಂದ್ಬಿಟ್ಟು ಫುಲ್ಫಿಲ್ಮೆಂಟ್, ಹ್ಯಾಪಿನೆಸ್, ಮನೆ ಪರ್ಚೇಸ್ ಮಾಡೋದು, ಮನೆ ಬೈ ಮಾಡುವಂತದ್ದು, ಸೆಲೆಬ್ರೇಟ್ ಮಾಡುವಂತದ್ದು, ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತದ್ದು, ಅಮೌಂಟ್ ಬರುವಂತದ್ದು ಮೆಚೂರ್ ಆಗಿ, ಇದೆಲ್ಲ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ನನಗೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಯೂನಿವರ್ಸ್ ನಿಮಗೆ ಹಣನ ಆಫರ್ ಮಾಡುವಂತದ್ದಾಗುತ್ತೆ. ಫಸ್ಟ್ ಕಾರ್ಡ್ ನಮಗೆ ಆಫರ್ ಅಂತ ಬಂದಿತ್ತು. ಸೊ ಡೆಫಿನೆಟ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಅಂದ್ರೆ ಆಫರ್ ಅಂತಾನೆ. ಅಂಡ್ ತುಂಬಾ ಜಾಸ್ತಿ ಕಡೆಯಿಂದ ಹಣ ಅಂತ ತೋರಿಸ್ತಾ ಇದೆ. ಸೊ ಹೊಸ ಬಿಗಿನಿಂಗ್ಸ್, ಏಸ್ ಆಫ್ ವಾಂಡ್ಸ್ ಬಂದಿದೆ ನೋಡಿ. ಏಸ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವಾಂಡ್ಸ್, ನ್ಯೂ ಆಪರ್ಚುನಿಟಿ, ನ್ಯೂ ಬಿಗಿನಿಂಗ್ಸ್, ನ್ಯೂ ಇದೆಲ್ಲ ಆಗುತ್ತೆ ಓಪನ್ ಆಗಿ. ಸೊ ಇದೆಲ್ಲ ನ್ಯೂ ಬಿಗಿನಿಂಗ್ಸ್ ಆ ತರ ತೋರಿಸ್ತಾ ಇದೆ. ತುಂಬಾ ಜಾಸ್ತಿನೇ ನ್ಯೂ ಬಿಗಿನಿಂಗ್ಸ್ ತೋರಿಸ್ತಾ ಇದೆ ಹಣದ ವಿಚಾರದಲ್ಲಿ, ನ್ಯೂ ಬಿಗಿನಿಂಗ್ಸ್. ಅಂಡ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್, 10 ಆಫ್ ಪೆಂಟಿಕಲ್ಸ್. ತುಂಬಾ ಹಣ ಬರುತ್ತೆ, ತುಂಬಾ ಎಂಜಾಯ್ ಮಾಡ್ತೀರಾ. ಸ್ಪೆಷಲಿ ಆಸ್ತಿ ಅಂತಸ್ತು, ನಿಮ್ಮ ಫೋರ್ ಫಾದರ್ಸು ಅಥವಾ ನಿಮ್ಮ ಪೇರೆಂಟ್ಸ್ ಎಲ್ಲ ನಿಮಗೆ ಹಣ ಕೊಡೋ ಅಂತದ್ದಾಗ್ಬೋದು, ಅಥವಾ ಯಾರೋ ಬಂದು ನಿಮಗೆ ಹಣದ
ವ್ಯವಸ್ಥೆ ಮಾಡುವಂತದ್ದು ಆಗ್ಬೋದು. ಸೊ ಈ ತರ ಎಲ್ಲ. ಮತ್ತೆ 10 ಆಫ್ ಪೆಂಟಿಕಲ್ಸ್ ನಿಮ್ಮ ಪಿತ್ರಾರ್ಜಿತ ಅಥವಾ ತಂದೆ ತಾಯಿ ಕಡೆಯಿಂದ ಆಸ್ತಿ ಬರ್ಬೋದು, ಫಿನಾನ್ಸ್ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿ ಫ್ಯಾಮಿಲಿ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋದನ್ನ ನೋಡ್ತಾ ಇದ್ದೀನಿ. ತುಂಬಾ ಜನ ಮನೆಯನ್ನ ಬೈ ಮಾಡ್ತಿದ್ದಾರೆ. ಸೊ ಆ ಎನರ್ಜಿ ತುಂಬಾ ಜಾಸ್ತಿ ತೋರಿಸ್ತಾ ಇದೆ. ಲಾಟ್ ಆಫ್ ಮನಿ ಸ್ಪೆಂಡ್ ಬರ್ತಾ ಇರೋದು. ಇನ್ ಕೇಸ್ ನೀವು ಫಿಕ್ಸೆಡ್ ಡೆಪಾಸಿಟ್ ಎಲ್ಲ ಇದ್ರೆ ಆ ಹಣ ಮೆಚೂರ್ಡ್ ಆಗಿ ನಿಮಗೆ ಕೈ ಸೇರ್ತಾ ಇರೋದು, ಮನಿ ನಿಮ್ಗೆ ಬಂದ್ ಸೇರ್ತಿರುವಂತದ್ದು, ಅದನ್ನ ಎಂಜಾಯ್ ಮಾಡಿ ರಿಸೀವ್ ಮಾಡ್ತಿರುವಂತದ್ದು, ನಿಮ್ ಕೈಗೆ ಹಣ ಬರ್ತಾ ಇದೆ, ಲಕ್ಸುರಿನ ಎಂಜಾಯ್ ಮಾಡ್ತಿದ್ದೀರಾ, ಅದನ್ನ ನಾನು ಫೀಲ್ ಮಾಡ್ತಾ ಇದ್ದೀನಿ. ತುಂಬಾ ಹ್ಯಾಪಿಯಾಗಿ ಏನೋ ಒಂದು ತುಂಬಾ ಹ್ಯಾಪಿ ಮೂಮೆಂಟ್ಸ್, ಇಟ್ ಈಸ್ ಗೋಯಿಂಗ್ ಟು ಮೇಕ್ ಯು ವೆರಿ ಹ್ಯಾಪಿ, ಆ ತರ ತೋರಿಸ್ತಾ ಇದೆ. ಯಾವುದೋ ಒಂದು ಓಲ್ಡ್ ನಿಮ್ಮ ತಾತ ತಂದೆ ಆಸ್ತಿ ಏನಾದ್ರು ಓಲ್ಡ್ ಪ್ರಾಪರ್ಟೀಸ್ ಇದ್ರೆ ಅದು ನಿಮ್ ಕೈ ಸೇರುವಂತದ್ದು ಬಹಳಷ್ಟು ಜನಕ್ಕೆ ತೋರಿಸ್ತಾ ಇದೆ ಇಲ್ಲಿ. ಮನಿಯಲ್ಲಿ ನಿಮಗೆ ಇಂಡಿಪೆಂಡೆನ್ಸ್ ಅಂದ್ರೆ ವಿಸ್ಡಮ್, ಏನೋ ಒಂದು ಸ್ವತಂತ್ರ, ನಾನು ನನ್ನ ಡಿಸಿಷನ್ ತಗೋಬಹುದು, ಆತರ ಒಂದು ಸ್ವತಂತ್ರ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಮನಿನ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಟ್ಸ್ ಅ ಬ್ಯೂಟಿಫುಲ್ 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 ಕಾರ್ಡ್, ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ ಕೂಡ ನನಗೆ ಸೆಕೆಂಡ್ ಆಫ್ ಬಂದಿರೋ ಕಾರ್ಡ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಾರ್ಡ್ಸ್ನು ಕ್ಲೈಮ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಇದನ್ನು 10 ಆಫ್ ಕಪ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಕ್ಲೈಮ್ ಮಾಡಿ, ಏಸ್ ಆಫ್ ವಾಂಡ್ಸ್ ಕ್ಲೈಮ್ ಮಾಡ್ಕೊಳ್ಳಿ, 10 ಆಫ್ ಪೆಂಟಿಕಲ್ಸ್ ಪ್ಲೀಸ್ 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 ಕ್ಲೈಮ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದೆಲ್ಲ ನೀವು ನೋಡ್ಬೇಕು ನೆಕ್ಸ್ಟ್ ಇಯರ್ ಅಲ್ಲಿ. ನನ್ನ ಆಸೆ ಕೂಡ ಅದೇ, ನೀವು ಇದೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡ್ಬೇಕು, ನಿಮ್ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು, ಫಿನಾನ್ಷಿಯಲಿ ನೀವು ಸೆಕ್ಯೂರ್ಡ್ ಆಗಿರ್ಬೇಕು, ಅದು ನನ್ನ ಇಂಟೆನ್ಷನ್. ನಾನು ಕೂಡ ಅದನ್ನೇ ಪ್ರೇ ಮಾಡ್ತೀನಿ. ನಿಮ್ಮ ಹಣಕಾಸಿನ ವರ್ಷ ತುಂಬಾ ಚೆನ್ನಾಗಿರ್ಲಿ, ನೆಕ್ಸ್ಟ್ ಇಯರ್ ನಿಮಗೆ ಹಣ ಬಂದ್ ಸೇರ್ಲಿ, ತುಂಬಾ 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 ರಾಶಿ ಹಣ ಬಂದ್ ಸೇರ್ಲಿ ನಿಮಗೆ, ಓಕೆನಾ. ಹಣನ ಸೇವ್ ಮಾಡ್ಕೊಳ್ಳಿ, ನಿಮ್ ಕಷ್ಟ ಕಾಲಕ್ಕೆ ಉಪಯೋಗಿಸ್ಕೊಳ್ಳಿ, ನಿಮ್ ಮಕ್ಳು ಮರಿಗೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಹಣನ ಉಪಯೋಗಿಸಿ, ನಿಮ್ ಫ್ಯಾಮಿಲಿನ ಸೆಕ್ಯೂರ್ ಮಾಡಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ಮುಗಿಸ್ತಾ ಇದ್ದೀನಿ. ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಗೈಸ್.